ನಮ್ಮ ಇವರು ಕಟ್ಟಿದ್ರು, ಅದು ಹಿಂಗೆ ಬತ್ತು, ಇಷ್ಟನೇಶ್ವರ ಹಿಂಗಾಯಿತು ಅದು ಕತೆ ಹೇಳೋಂತಹ ಮಹಾನ್ ನಾಯಕರು ವಿಜೇಂದ್ರ ಸುತ್ತಮುತ್ತಲಿ ಅಂಥವ್ರು ಅದಾರ ನೋಡಿದ್ರಲ್ಲ. ಒಂದರೆ ಜನಪ್ರಿಯ ನಾಯಕರದಾರ ಅವ್ನ ಸುತ್ತಮುತ್ತಲು. ಅವ್ನು ಪ್ರೀತಮ್ ಗೌಡ ಯಾವಾಗ ಕಾಂಗ್ರೆಸ್ಗೆ ಹೋಗ್ತಾನೋ ಗೊತ್ತಿಲ್ಲ. ಹಾಂ ಸರ್, ಈಗ RSS ನಾಯಕರು ಹಾಂ ಗೆದ್ದವ್ರು ಯಾವ್ದಾರಲ್ರಿ ವಿಲಿಂಗ್ ಅಂದ್ರೆ ವಿಶ್ವಾಸ ಜೊತೆಗೆ. ಯಾಕಂದ್ರೆ ನಿನ್ನೆ ಕುಮಾರ್ ಬಂಗಾರಪ್ಪ ಇದು ಹೇಳ್ತಾರೆ ಏನಂತಂದ್ರೆ ಪಕ್ಷ ಹೇಗಿರುತ್ತೆ ಅದು ಹೇಳೇ ಆ ಡೈಲಾಗ್ ಕಾಮನ್ ಐತಿ ದೇಶನಾಗ. ಹೈಕಮಾಂಡಿಗೆ ತಲೆಬಾಗಿದ್ದೇವೆ, ಹೈಕಮಾಂಡ್ ಅಂತಿಮ ನಿರ್ಣಯ ಅಂತ ಎಲ್ಲರೂ ಹೇಳ್ತಾರೆ. ಮತ್ತು ನಾಳೆ ಅವ್ರು ಟಿಕೆಟ್ ಕೊಡಲಿಲ್ಲ ಅಂದ್ರೆ ಬೇರೆ ಪಾರ್ಟಿಗೆ ಹೋಗ್ತಾರಲ್ವ? ಎಷ್ಟು ಮಂದಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಟಿಕೆಟ್ ಯಾರಿಗೆ ಒಂದು ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು ನಾವು ಇಲ್ಲಿ ಚುನಾವಣೆ ಮಾಡ್ತೀನಿ ಅಂತಾರೆ. ಅವನಿಗೆ ಸ್ವಂತಕ್ಕೆ ಟಿಕೆಟ್ ಕೊಡ್ಲಿಕ್ಕಂದ್ರೆ ಇಂದು ಕಾಂಗ್ರೆಸ್ಸಿಗೆ ಸೇರ್ಪಡೆ, ಇಂದು BJPಗೆ ಸೇರ್ಪಡೆ. ಕುಮಾರಸ್ವಾಮಿಯವರ 20 ತಿಂಗಳ ಸರ್ಕಾರದ ಅಭಿವೃದ್ಧಿ ಕಂಡು ಇವತ್ತು ನಾನು JDS ಸೇರ್ಪಡೆ. ಇದು ಎಲ್ಲ ಕಾಮನ್ ಅದಾವೆ. RSS ಏನಾದರೂ ವೀಕ್ ಆಗಿದೆ ಕರ್ನಾಟಕದಲ್ಲಿ ಅಂತ? ಯಾಕಂದರೆ ಯತ್ನಾಳ್ ಅವ್ರು ಬೆನ್ನಿಗೆ ನಿಲ್ಲುವಂಥ RSS ಎಲ್ಲೇ ಒಂದು ಕಡೆ ಈ ವಿಚಾರದಲ್ಲಿ ಏನೊಂದು RSS ಎಂದು ವೀಕ್ ಆಗೋದಿಲ್ಲ ರೀ. ಹೌದಾ? ವಚನ ಭ್ರಷ್ಟರು ಇದಾರೆ ಅಂತ ಯಾರೇ BJPಲಿ ಇರೋರೆಲ್ಲ ವಚನ ಭ್ರಷ್ಟರು ಅಂತೀರ? ನಾವ್ಯಾಕಲ್ಲಕ್ಕೆ ಹೋಗ್ರಿ, ನೀವು ಅಂತೀರಿ. ನೀವು ಮಾಧ್ಯಮದವ್ರು ಏನಾರು ಅನ್ಕೋತ್ಕೊಂಡ್ರಿ, ನನ್ನ ಬಾಯಿಂದ ಹೇಳಿದ್ರತ್ತ ನೀವು ಅನ್ಸಲಕ್ಕೆ ಹೋಗೋದು. ರಾಜ್ಯ ಪ್ರವಾಸ ಆರಂಭ ಆಗಿದೆ ಸರ್, ಇನ್ನು ಮತ್ತೆ ಪ್ರತ್ಯೇಕವಾಗಿ ಇನ್ನೊಂದ್ಸತಿ ಏನಾದ್ರು ಮಾಡ್ತೀವಿ? ಈಗಂತೂ ಇದು ರಾಜ್ಯ ಪ್ರವಾಸನೇ ಅಲ್ರಿ. ಈ ಅಭಿಪ್ರಾಯ ತೊಗೊಳಕತ್ತೀವಿ. ನೀನು ಹುಬ್ಳ್ಯಾಗ ನೋಡ್ರಿ 20-25 ಸಾವಿರ ಜನ ಸೇರಿದ್ರು. ನನ್ನ ನಾಯಕತ್ವ ಒಪ್ಕೋತಿರಲ್ಪ ಅಂದ್ರೆ ಇಡೀ ಸಭೆನೇ ಎಸ್ ಹತ್ತು. ಅಲ್ಲಿ ಒಬ್ಬ ಶಿಸ್ತು ಸಮಿತಿ ಅಧ್ಯಕ್ಷ ಬಂದು ಕೂತಿದ್ದ ರಾಜ್ಯದ್ದು. ಆ ವಾತಾವರಣ ನೋಡೋದ ಆ ಶಿಸ್ತು ಸಮಿತಿ ಅಧ್ಯಕ್ಷ ಸರಿಯಾಗಿ ವರದಿ ಮಾಡಲಿ, ಏನು ವಾಸ್ತವ ಏನೈತೆ ಕರ್ನಾಟಕದ ಹೇಳಿ. ಒಂದು ಕುಟುಂಬದ ಹಿಂದೆ ಕರ್ನಾಟಕದಲ್ಲಿ BJP ಅಥವಾ ಹಿಂದೂಗಳಿಲ್ಲ. ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂತೆಂಥ ಪಕ್ಷಗಳಿಗೆ ಮಾಡಿಕೊಡ್ತಾರೆ. ಈ ರಾಜ್ಯದಲ್ಲಿ ಏನು ತಿಳ್ಕೊಂಡಾರ, ಯಡಿಯೂರಪ್ಪನ ಫೋಟೋ ಅವ್ನ ಮಗನ ಫೋಟೋ ಹಾಕ್ಕೊಂಡ್ರೆ ಕರ್ನಾಟಕದಲ್ಲಿ ಜನ ಓಟ್ ಹಾಕ್ತಾರೆ. ಅದು ಹೋಯ್ತದ ಕಾಲ. ಇವರು ಮಹಾಭ್ರಷ್ಟರು ಅದಾರೆ, ಲೂಟಿ ಮಾಡ್ಯಾರ. ಅಷ್ಟು ರೈತ ನಾಯಕ ಇದ್ದವ ವಿದೇಶನಾಗ ಯಾಕೆ ಆಸ್ತಿ ಮಾಡ್ಯಾನ? ಇನ್ನತನ ನಾನು ಹಾಕಿದ ಸವಾಲಕ್ಕೆ ಉತ್ತರ ಕೊಟ್ಟಿಲ್ಲ. ನೀನು ಲಿಂಗಾಯತ ಅಲ್ಲ ಅಂತ ಹೇಳೀನಿ, ನಾ ಲಿಂಗಾಯತ ಇದೆ ಅನ್ನೋದು ಪ್ರೂಫ್ ಮಾಡ್ದ ಇಲ್ಲ. ಕರೋನಾದಾಗ ಲೂಟಿ ಮಾಡಿ ಅಂತ ಹೇಳಿದೆ, ಅದಕ್ಕೆ ಪ್ರೂಫ್ ಮಾಡ್ದ ಇಲ್ಲ. DK ಶಿವಕುಮಾರು ನಮ್ಮ ಭಿಕ್ಷೆಯಿಂದ ನೀನು MLA ಆಗೀನಿ ಅಂದೆ, ನಾ ಆಗಿಲ್ಲೋ, ನನ್ನ BJP ತಾಕತ್ ಮ್ಯಾಗ ಆಗಿನಂತ ರಾಜೀನಾಮೆ ಕೊಟ್ಟು ನಮ್ಮ ನಿಂದಿರ್ತೀನಂತ ಸವಾಲು ಹಾಕದ ಇಲ್ಲ. ವಾಲ್ಮೀಕಿ ಇದೆ ನಮ್ಮ ಇದರಲ್ಲಿ ಮೂಡಾದಲ್ಲಿ ನಾನು ಪಾದಯಾತ್ರೆ ಮಾಡಿ ಮೈಸೂರು ಮುಟ್ಟೋದ್ರೊಳಗಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತೀನಿ ಅಂದ್ರೆ ಎಲ್ಲಿದೆ ರಾಜೀನಾಮೆ?